ಪ್ರಕಾಶ್ ಮಾಜಿ ಡಿಐಜಿ ಕೊಲೆ ಇಡೀ ದೇಶ ಗಂಭೀರವಾಗಿ ಚಿಂತನೆ ಮಾಡುವ ಪರಿಸ್ಥಿತಿ ಉದ್ಭವ ಆಗಿದೆ. ಕೊಲೆ ಮಾಡುವ ಮಟ್ಟಕ್ಕೆ ಡಿಐಜಿ ಕೊಲೆ ಆಗೋದಾದರೆ ಸಾಮಾನ್ಯ ಜನರ ಗತಿ ಏನು? ಬೆಂಗಳೂರು ನಗರ, ಕರ್ನಾಟಕ ಬಹಳ ಕೊಲೆ ಸುಲಿಗೆ ನಿರಂತರವಾಗಿ. ಓಂ ಪ್ರಕಾಶ್ ಕೊಲೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರೇ ಕೊಲೆ ಮಾಡಿರಲಿ, ಅವರ ಮನೆಯವರೇ ಕೊಲೆ ಮಾಡಿರಲಿ, ಮಗಳೇ ಮಾಡಿರಲಿ, ಪತ್ನಿನೇ ಯಾರೇ ಮಾಡಿರಲಿ, ಇದು ಅತ್ಯಂತ ಅಗೌರವ, ಕೆಟ್ಟ ಚಾಳಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಬೆಂಗಳೂರು ನಗರದಲ್ಲಿ ಕೊಲೆ ಮಾಡಿ ಎಲ್ಲಿವರೆಗೂ ಹೋಗಿದ್ದಾರೆ? ಕೊಲೆ ಮಾಡಿ ಕೈ, ಕಾಲು, ತಲೆ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿರ್ತಾರೆ, ಸೂಟ್ ಕೇಸ್ನಲ್ಲಿ ಇಟ್ಟಿದ್ದಾರೆ. ಬೆಂಗಳೂರು ಗತಿ ಏನಾಗಿದೆ? ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ. ಬೆಂಗಳೂರು, ಕರ್ನಾಟಕದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳ ಪಡೆ ಬೇಕಾಗಿದೆ. ಬಹಳ ವರ್ಷಗಳ ಕಾಲ ನಾನು ಬೆಂಗಳೂರು ರಾಜ್ಯವನ್ನು ನೋಡಿದ್ದೇನೆ. ದಕ್ಷ ಅಧಿಕಾರಿಗಳು ಬೆಂಗಳೂರು ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ. ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಶಾಸನ ಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಚರ್ಚೆ ಮಾಡ್ತೀವಿ. ನಾಚಿಕೆಗೇಡು. ಕೊಲೆ ನಿಮಗೆ ಕಾಣಲಿಲ್ಲ, ಸುಲಿಗೆ ನಿಮಗೆ ಕಾಣಲಿಲ್ಲ, ಅತ್ಯಾಚಾರ ನಿಮಗೆ ಕಾಣಲಿಲ್ಲ. ಕರ್ನಾಟಕದ ಶಾಸನಸಭೆ ಅತ್ಯಂತ ಹೀನಾಯ ಮಟ್ಟಕ್ಕೆ ಹೋಗ್ತಾ ಇದೆ. ಕೆಲಸಕ್ಕೆ ಬಾರದ ವಿಚಾರ ಚರ್ಚೆ ಆಗ್ತಾ ಇದೆ. ಗಂಭೀರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗಲೇಬೇಕು. ಸಿದ್ದರಾಮಯ್ಯನವರನ್ನ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಸುಮಾರು ಕನಿಷ್ಠ 2 ವರ್ಷ ಬೆಂಗಳೂರು, ಕರ್ನಾಟಕದಲ್ಲಿ ನಡೆದಿರುವ ಕೊಲೆ ಎಷ್ಟು, ಅತ್ಯಾಚಾರ ಎಷ್ಟು, ದರೋಡೆ ಎಷ್ಟು, ಬ್ಯಾಂಕ್ ದರೋಡೆ ಎಷ್ಟು, ATM ದರೋಡೆ ಎಷ್ಟು, ಇದು ಒಂದು ಶ್ವೇತಪತ್ರವನ್ನು ಹೊರಡಿಸಿ ನೇರವಾಗಿ ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೇಳ್ತೀನಿ, ಸವಾಲಾಗಿದೆ. DIG ಕೊಲೆ ನಿಮಗೆ ಸವಾಲಾಗಿದೆ. DIG ಕೊಲೆ ಪೊಲೀಸರಿಗೆ ಸವಾಲಾಗಿದೆ. ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಕೊಲೆ ಸುಲಿಗೆ ಸವಾಲಾಗಿದೆ. ಕರ್ನಾಟಕದಲ್ಲಿ ನಡೀತಕ್ಕಂಥ ಕೊಲೆ ಸುಲಿಗೆ ಸವಾಲಾಗಿದೆ. ಅದರಲ್ಲೂ
ಈ ಒಂದು ಅಪರಾಧಗಳು ಹೊರಗಡೆದು ಬಂದಿರತಕ್ಕಂಥ ಹಿಂದಿಯವರು, ಪರಭಾಷೆಯವರು, ತಮಿಳರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಪರಭಾಷೆಯವರಿಂದ ಕರ್ನಾಟಕ ಹಾಳಾಗ್ತಾ ಇದೆ. ಪರಭಾಷೆಯವರಿಂದ ಕೊಲೆ, ಸುಲಿಗೆ, ದರೋಡೆ ನಡೀತಾ ಇದೆ. ಪರಭಾಷೆಯವರಿಂದ ನಡೆದಿರುವ ಕೃತ್ಯ ಅಗಾಧವಾಗಿದೆ. ಪರಭಾಷೆಯವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿಯವರು ಹಿಂದಿ, ಕಾಂಗ್ರೆಸ್ ಹೈಕಮಾಂಡ್ ಜೆಡಿಎಸ್ ಹಿಂದಿಯವರ ಜೊತೆ ಇವರು ಯಾರಿಗೂ ಕರ್ನಾಟಕದ ಪರಿಸ್ಥಿತಿ ಆಗ್ತಕ್ಕಂಥದ್ದು ಗೊತ್ತಿಲ್ಲ. ಮತ್ತೊಮ್ಮೆ ಶಾಸಕರುಗಳು ಹೇಳ್ತೀನಿ, ನಿಮಗೆ ಜವಾಬ್ದಾರಿ ಇಲ್ಲ. ಜವಾಬ್ದಾರಿಯಿಂದ ಶಾಸನ ಸಭೆಯಲ್ಲಿ ಸಮಗ್ರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಂಪೂರ್ಣ ಚರ್ಚೆ ಆಗಬೇಕು. ಇದು ಡಿಐಜಿ ಕೊಲೆ ಸೇರಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕನಿಷ್ಠ 3 ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನ ಕರಿಬೇಕು. ನಿನ್ನೆ ರಾತ್ರಿಯಿಂದ ಅದನ್ನು ಆಲೋಚನೆ ಮಾಡ್ತಾ ಇದ್ದೀನಿ. ಏಟ್ ತಿಂತಾ ಇರೋರು ಕನ್ನಡದವನು, ಏಟ್ ಹೊಡಿತಾ ಇರೋರು ಹೊರಗಡೆ. ಇಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕನ್ನಡಿಗರಿಂದ ನಮಗೆ ದೌರ್ಜನ್ಯ ಅಂತ ಖಂಡನೆ. ಅವನ್ನ ಕೂಡಲೇ ಬರೀ ಉನ್ನತ ಮಟ್ಟದ ತನಿಖೆ ಆಗಬೇಕು. ಅವನ ಮೇಲೆ ಅವನ್ನ ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು. ಅವನಿಗೆ ತೀವ್ರ ಶಿಕ್ಷೆ ಆಗಲೇಬೇಕಾಗಿದೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಇದು ನಿಮಗೆ ಒಂದು ಸಣ್ಣದು. ಪ್ರತಿನಿತ್ಯ ಪರಭಾಷೆಯವರ ದಾಳಿ ಬೆಂಗಳೂರಿನ ಮೂಲೆಯಲ್ಲಿ. ಪರಭಾಷೆಯವರು ಜೊತೆಗೆ ಹೊರದೇಶದವರು. ಬೆಂಗಳೂರು ಕನ್ನಡಿಗರ ಕೈಲಿಲ್ಲ, ಕರ್ನಾಟಕ ಕನ್ನಡಿಗರ ಕೈಲಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಗಂಭೀರವಾಗಿ ಇದನ್ನ ಚಿಂತನೆ ಮಾಡಬೇಕು. ವಿಂಗ್ ಕಮಾಂಡರ್ ಬಗ್ಗೆ ಸಮಗ್ರ ಉನ್ನತ ಮಟ್ಟದ ತನಿಖೆ ಆಗಬೇಕು. ಶಿಕ್ಷೆ ಆಗಲೇಬೇಕು.